ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ದೀರ್ಘಕಾಲದ ನಿನ್ನ ಸಮಸ್ಯೆ ಶಾಶ್ವತವಾಗಿ ದೂರವಾಗುತ್ತದೆ. ಒಮ್ಮೆ ಇಲ್ಲಿರುವ ಅರ್ಧನಾರೀಶ್ವರ ಅವರನ್ನು ಮುಟ್ಟಿ. ಇಂತಹ ಅದೃಷ್ಟ ಮತ್ತೆ ಸಿಗೋದಿಲ್ಲ ಅಂತ ಸಾಯಿ ನಮಗೋಸ್ಕರ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ಸೋಮವಾರ ದೀರ್ಘಕಾಲದ ಸಮಸ್ಯೆಗಳು ಏನಾದರೂ ಇದ್ದರೆ ಶಾಶ್ವತವಾಗಿ ನಮ್ಮಿಂದ ದೂರ ಮಾಡೋಕ್ಕೆ ಒಂದು ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶದ ಮೂಲಕ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ. ಮತ್ತು ತಪ್ಪದೆ ಎಲ್ಲರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡೋಕ್ಕೆ ಇಷ್ಟಪಟ್ಟು ಸಾಯಿ ಮೇಲೆ ನಂಬಿಕೆ ಇರೋರು ದಯವಿಟ್ಟು ಸಾಯಿ ಆಶೀರ್ವಾದ ತಗೊಂಡಿದ ನಂತರ ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿ. ಈಗ ಸಾಯಿ ಮೇಲೆ ನಂಬಿಕೆ ಇರೋರೆಲ್ಲರೂ ಕೂಡ ಅರ್ಧನಾರೀಶ್ವರ ಅವರನ್ನು ಮುಟ್ಟಿದ್ದೀರಾ. ನಂಬಿಕೆಯಿಂದ ಮುಟ್ಟುವ ಮುನ್ನ ಎಲ್ಲರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಅಥವಾ ದೀರ್ಘಕಾಲದಿಂದ ಅನುಭವಿಸ್ತಾ ಇರುವಂಥ ಕಷ್ಟಗಳು, ಸಮಸ್ಯೆಗಳು ಏನೇ ಇರಲಿ ಮನಸ್ಸಿನಲ್ಲಿ ಒಮ್ಮೆ ಹೇಳ್ಕೊಂತ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ಅರ್ಧನಾರೀಶ್ವರ ಅವರನ್ನು ಮುಟ್ಟಿ ಶಿವಪಾರ್ವತಿಯವರ ಆಶೀರ್ವಾದ ನಮಗೆ ಒಮ್ಮೆ ಸಿಕ್ಕಿದ್ರೆ ಖಂಡಿತ ನಮ್ಮ ಜೀವನ ಬದಲಾವಣೆ ಆಗುತ್ತದೆ. ಏನಕ್ಕೆ ಸಾಯಿ ಈ ಸಂದೇಶವನ್ನು ತಂದಿದ್ದಾರೋ ಕೇಳಿದ್ರೇನೆ ನಮಗೆ ಗೊತ್ತಾಗುತ್ತೆ. ಈಗ ಸಾಯಿ ಸಂದೇಶವನ್ನು ಕೇಳೋಣ. ಮಗು, ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಶಿವಪಾರ್ವತಿಯವರ ಅನುಗ್ರಹ ತಗೊಂಡಿದೀಯ. ಖಂಡಿತ ನಿನ್ನ ಜೀವನ ಬದಲಾವಣೆ ಆಗುತ್ತದಮ್ಮ. ಜೀವನದಲ್ಲಿ ಇದುವರೆಗೂ ಏನು ಕಷ್ಟಗಳು ಅನುಭವಿಸಿದೆಯೋ, ದೀರ್ಘಕಾಲದಿಂದ ಬರ್ತಿರುವಂಥ ಅನಾರೋಗ್ಯ ಸಮಸ್ಯೆಗಳು ಅಥವಾ ಆರ್ಥಿಕ ಸಮಸ್ಯೆಗಳು ಅಥವಾ ಉದ್ಯೋಗ ಸಮಸ್ಯೆಗಳು ಏನೇ ಇರಲಿ, ನಿಮ್ಮ ಮನೆಯಲ್ಲಿ ಎಂಥದೇ ಸಮಸ್ಯೆ ಇರಲಿ, ಇವತ್ತಿಗೆ ಶಾಶ್ವತವಾಗಿ ದೂರ ಆಗುವ ಮಾರ್ಗವನ್ನು ನಾನು ಕೊಡ್ತಾ ಇದ್ದೀನಿ. ನೀನು ಚಿಂತೆ ಮಾಡಬೇಡಿ. ನಿನ್ನ ಕಷ್ಟಗಳಿಗೆ ಕೊನೆಯ ದಿನ ಇವತ್ತೇ ಅಂತ ಅನ್ಕೊಳ್ಳಿ. ನಂಬಿಕೆ ಇಟ್ಟು ನಿನ್ನ ಕೆಲಸಗಳು ನೀನು ಆರಾಮಾಗಿ ಶುರು ಮಾಡಿ. ಇವತ್ತು ನಿನ್ನ ಕಷ್ಟಕ್ಕೆ ಕಾರಣ ಯಾರು ಅಂತ ನಿನಗೆ ಗೊತ್ತಿದ್ದರೆ ದಯವಿಟ್ಟು ಅಂಥವರಿಗೆ ದೂರ ಇರಿ. ಅವರಿಂದ ನಿನಗೆ ಎಂಥದೇ ಪ್ರಯೋಜನ ಇಲ್ಲ. ಅವರು ನಿನ್ನ ಮೇಲೆ ಸುಮ್ಮನೆ ಕೆಟ್ಟ ಮಾತುಗಳು ಇನ್ನೊಬ್ಬರ ಜೊತೆ ಹಂಚ್ಕೊತಾರೆ. ಯಾಕಂದರೆ ನೀನು ಯಾವತ್ತು ನಿನ್ನ ಕಷ್ಟಗಳು ಇನ್ನೊಬ್ಬರ ಜೊತೆ ಹಂಚ್ಕೊಂಡಿಲ್ಲ. ಆದರೂ ನೀವು ಸಂತೋಷವಾಗಿದ್ದೀರಾ ಅನ್ನೋ ಹೊಟ್ಟೆ ಕಿಚ್ಚು ಅವರಿಗಿದೆ. ಮಗು, ನಿನ್ನ ಕಷ್ಟಗಳಿಗೆ ಕಾರಣ ಯಾರೇ ಆಗಿರಲಿ, ನೀನು ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡೋ ಅವಶ್ಯಕತೆನೇ ಇಲ್ಲ. ಅವರ ಬುದ್ಧಿ ಅವರಿಗೆ ತಿನ್ನುತ್ತೆ. ಮಗು, ಜೀವನದಲ್ಲಿ ಸದಾ ಸಂತೋಷವಾಗೇ ಇರಬೇಕು. ನಮಗೆ ಎಲ್ಲಿ ಸಂತೋಷ ಕೊಡುತ್ತೋ, ಎಲ್ಲಿ ಸಂತೋಷ ಸಿಗುತ್ತೋ ಅಲ್ಲಿ ಮಾತ್ರ ನಾವು ಹುಡುಕೊಂತ ಹೋಗಬೇಕು. ಜೀವನ ಒಂದು ಪಾಠನ ನಮಗೆ ಕಲಿಸುತ್ತೆ. ಯಾಕಂದರೆ ನಮಗೆ ಬಂದಿರೋ ಅಂಥ ಕಷ್ಟಗಳು ನಿಜವಾಗ್ಲೂ ಆ ಭಗವಂತ ಕೊಟ್ಟಿರೋ ಅಂಥ ಪರೀಕ್ಷೆ. ನಾವು ಅದಕ್ಕೆ ತಾಳ್ಮೆದಿಂದ ಅನುಭವಿಸ್ತೀವ, ನಮ್ಮ ಶಕ್ತಿ ಏನು ಅನ್ನೋದು ಭಗವಂತ ನೋಡ್ತಾರೆ. ನಮ್ಮ ಕಷ್ಟಗಳು ಇಷ್ಟೇ ಅಲ್ಲ, ಇದಕ್ಕಿಂತ ಹೆಚ್ಚಾಗಿ ಬಂದರೆ ನಾವೇನು ಮಾಡ್ತೀವಿ, ತಡ್ಕೊಳ್ಳೋ ಶಕ್ತಿ ಇದೆಯಾ ಇಲ್ವಾ ಅನ್ನೋದು ಖಂಡಿತ ದೇವರು ನೋಡ್ತಾನೆ ಇರ್ತಾರೆ. ಅಂಥ ಶಕ್ತಿ ನಮಗೆ ಕೊಡಬೇಕು ಅಂತ ಇವತ್ತು ಈ ಪರೀಕ್ಷೆನ ದೇವರು ಕೊಟ್ಟಿರ್ತಾರೆ. ಏನಕ್ಕೆ ಆಗಿರ್ಬೋದು, ಒಂದು ಕಾರಣವಂತೂ ಖಂಡಿತ ಇದ್ದೇ ಇರುತ್ತದೆ. ಅರ್ಥ ಮಾಡಿಕೊಂಡು ಆಚರಿಸುತ್ತಾ ಹೋಗೋರ ಜೀವನ ತುಂಬ ಸಂತೋಷವಾಗಿ ಇರುತ್ತೆ. ಇವತ್ತು ನಿನ್ನ ಜೀವನದಲ್ಲಿ ಕಷ್ಟ ಇರ್ಬೋದು, ಆದರೆ ಬರೋ ಕಾಲದಲ್ಲಿ ತಪ್ಪದೆ ಸಂತೋಷವ ಕಾಲ ಆರಂಭವಾಗುತ್ತದೆ. ಮಗು, ನಿನ್ನ ಸಾಯಿ ಮೇಲೆ ನಂಬಿಕೆ ಇಟ್ಟು ಇವತ್ತು ಅರ್ಧನಾರೀಶ್ವರ ಅವರನ್ನು ಮುಟ್ಟಿದೀಯಾ. ಯಾಕಂದರೆ ಈಶ್ವರನ ಅನುಗ್ರಹ ಸಿಕ್ಕಿರೋರು ಖಂಡಿತ ತುಂಬ ಸಂತೋಷವಾಗಿ ಇರ್ತಾರೆ. ಅವರ ಅನುಗ್ರಹ ಸಿಕ್ಕಿದ್ರೆ ತಪ್ಪದೆ ಅವರ ಜೀವನ ಹೊಸದಾಗಿ ಆರಂಭವಾಗ್ತಿದೆ ಅಂತ ಅರ್ಥ. ನಿರೀಕ್ಷೆಗಳು ಸುಳ್ಳಾದಾಗ ಮನುಷ್ಯ ತಾನಾಗಿಯೇ ಬದಲಾಗುತ್ತಾನೆ. ಅದು ಅವನ ಗಟ್ಟಿತನವಲ್ಲ, ಅತಿಯಾದ ಅಹಂಕಾರವೂ ಅಲ್ಲ.
ನೊಂದು ಮನಸ್ಸಿನ ನಿರ್ಧಾರವಷ್ಟೇ. ನಮಗೆ ಯಾರು ನೋವು ಕೊಟ್ಟಿರ್ತಾರೋ ಅವರಿಂದ ನಾವು ಒಂದೊಂದು ನಿರ್ಧಾರಣೆ ಮಾಡ್ಕೊಂಡಿರ್ತೀವಿ. ಅದರ ಬಗ್ಗೆ ಕೆಲವೊಬ್ರು ತಪ್ಪಾಗಿ ತಿಳ್ಕೊಂಡು ಇನ್ನೂ ದೂರ ಆಗ್ತಾರೆ. ನಾವು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರದು. ಕೆಲವೇ ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಚಿಕೊಂಡಿರುವ ಥರ ಇರ್ತಾರೆ. ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಆ ಸಮಯ ನಮಗೆ ತುಂಬ ನೋವನ್ನು ಕೊಡುತ್ತೆ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡೋರ ಥರ ನಡ್ಸ್ಕೊಂತಾರೆ, ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನು ಪ್ರೀತಿ ಮಾಡೋದರಲ್ಲಿ ನಾವು ಇದ್ದೀವೆ ಅನ್ನೋದನ್ನೇ ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿ ಇರ್ತಾರೆ. ನಮ್ಮ ಜೀವನ ಇಷ್ಟೇ ಅಂತ ನಾವು ಅರ್ಥ ಮಾಡ್ಕೋಬೇಕು. ಮಾತಿಗೆ ಒಂದು ಅರ್ಥ ಇದ್ದರೆ ಮೌನಕ್ಕೆ ಸಾವಿರ ಅರ್ಥ ಇರುತ್ತದೆ. ನಾವು ಯಾರನ್ನಾದರೂ ಸಂಪೂರ್ಣ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಮೊದಲು ಅವರ ಮೌನವನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಜವಾಗ್ಲೂ ಮಗು, ನೀನು ಅರ್ಥ ಮಾಡ್ಕೋಬೇಕಾಗಿರೋದು, ನಿಮಗೆ ಯಾರಾದರೂ ನೋವು ಕೊಟ್ರೆ ಮೊದಲು ಅರ್ಥ ಮಾಡಿಕೊ. ಅವರ ಬಗ್ಗೆ ಜಾಸ್ತಿ ಕೆಟ್ಟದಾಗಿ ಮಾತಾಡಿ ದೂರ ಮಾಡ್ಕೊಳ್ಳೋದಲ್ಲ. ಇವತ್ತು ನಿನ್ನ ಕಷ್ಟಕ್ಕೆ ಕಾರಣ ಏನೇ ಇರಬಹುದು, ಆದರೆ ನೀನು ಸಂತೋಷವಾಗಿ ಅನುಭವಿಸಿದ್ರೇನೆ ಅದಕ್ಕೆ ಸಾರ್ಥಕ. ಮಗು, ಭಗವಂತನನ್ನು ಪೂಜಿಸಿದರೆ ಅಮ್ಮ ಬರೋದಿಲ್ಲ, ಆದರೆ ಅಮ್ಮನನ್ನು ಪೂಜಿಸಿದರೆ ಭಗವಂತನು ಖಂಡಿತ ಬರುತ್ತಾನೆ. ನಂಬಿಕೆ ಇರಲಿ. ಮಗು, ದುರಹಂಕಾರ, ಅಹಂಕಾರ, ಅಧಿಕಾರ ಯಾರಿಗೂ ಶಾಶ್ವತವಲ್ಲ. ಅದು ಕೇವಲ ಸಮಯದಿದ್ದಾಗ ಮಾತ್ರ ನಡೆಸ್ಕೊಂತಾರೆ. ಮಗು, ನನ್ನ ಜೀವನ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುತ್ತದೆ, ಯಾರೊಂದಿಗೆ ಇದ್ದರೆ ಚೆನ್ನಾಗಿರೋದಿಲ್ಲ ಎಂದು ನೀನು ಲೆಕ್ಕ ಹಾಕಬೇಡ. ಆ ಭಗವಂತನು ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ. ಯಾರ ಜೀವನಕ್ಕೆ ಏನು ಕೊಡಬೇಕು, ಎಷ್ಟು ಕೊಡಬೇಕು ಅಂತ ನಿರ್ಧಾರಣೆ ಮಾಡಿರ್ತಾರೆ ಎಂದು. ಇಂದಿನ ಭಿಕ್ಷುಕನು ನಾಳೆಯ ಕುಬೇರನಾಗಬಲ್ಲ, ಇಂದಿನ ಕುಬೇರನು ನಾಳೆಯ ಭಿಕ್ಷುಕನಾಗಬಲ್ಲ. ಮಗು, ಹುಟ್ಟು ಸಾವು ಹೇಗೆ ಉಚಿತ ಖಚಿತವೋ ಹಾಗೆಯೇ ಅದೃಷ್ಟವೂ ದುರದೃಷ್ಟವೂ ಉಚಿತ ಖಚಿತವೂ ಇರುವಷ್ಟು ದಿನ ಉಳಿತನ್ನು ಮಾಡು, ಉಳಿತಗಾಗಿ ಬದುಕು ಅಂತ ನಿನ್ನ ಸಾಯಿ ಹೇಳುತ್ತಾ ಇದ್ದರೆ ಮಗು, ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರಬೇಡ. ಯಾಕಂದರೆ ಹುಚ್ಚು ಜನಗಳಿಗೆ ಗೊತ್ತಿರೋದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದು ಕೊಂಡಿರ್ತಾರೆ. ಅದಕ್ಕೆ ಆ ರೀತಿ ಮಾತಾಡುತ್ತಾರೆ. ಅದರ ಬಗ್ಗೆ ಜಾಸ್ತಿ ಹೆಚ್ಚಾಗಿ ಚಿಂತೆ ಮಾಡಿದ್ರೆ ನಾವು ಹುಚ್ಚರಾಗ್ತೀವಿ. ಇದು ನೆನಪಿರಲಿ. ಮನಸ್ಸಿನಲ್ಲಿ ಎಂಥದೇ ಚಿಂತೆ ಇರಲಿ, ನಿನ್ನ ಕಷ್ಟಗಳಿಗೆ ನೋವುಗಳಿಗೆ ನಿನ್ನ ಸಾಯಿ ನಿನ್ನ ಜೊತೆ ಸದಾ ಇದ್ದಾರೆ ಅನ್ನೋದು ಮರೆಯಬೇಡಿ ಅಂತ ನಿನ್ನ ಸಾಯಿ ಇವತ್ತು ಒಳ್ಳೆಯ ಸಂದೇಶವನ್ನು ಹೇಳಿದ್ದಾರೆ. ಈ ಸಂದೇಶ ಇಷ್ಟ ಆಯಿತು ಅಂದರೆ ನಮ್ಮ ಸಾಯಿ ಫ್ಯಾಮಿಲೀಸ್ಗೆಲ್ಲರಿಗೂ ಹಂಚಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.